ಇನ್ನು ಈ ಕಡೆಗೆ ಲಕ್ಷ್ಮಣ್ ಸವದಿಯವರು ಮಾತನಾಡಿದ್ದಾರೆ ಚಿಕ್ಕೋಡಿಯಲ್ಲಿ. ಏನು ಮಾತನಾಡಿದ್ದಾರೆ ಈಗಿದು ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಏನು ಮಾತನಾಡಿದ್ದವರು, ಅನ್ಯಾಯ ಮಾಡಲು ಬಂದರೆ ಹುಷಾರ್ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಎಚ್ಚರಿಕೆ ನೀಡುವ ಭರದಲ್ಲಿ ನಾಲಿಗೆಯನ್ನು ಹರಿಬಿಟ್ಟಿದ್ದಾರಂತೆ ಶಾಸಕ ಲಕ್ಷ್ಮಣ್ ಸವದಿಯವರು. ಮಾಜಿ ಸಚಿವರ ವಿರುದ್ಧ ವೇದಿಕೆಯ ಮೇಲಿನೇ ಗುಡುಗಿದ್ದಾರೆ. ಹೆಸರು ಹೇಳದೇನೆ ರಮೇಶ್ ಜಾರಕಿಹೊಳಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರದ್ದೊಂದು ಸಂಘರ್ಷ ಬೇರೆ ರೀತಿಯಲ್ಲೇ ಇದೆ. ಆ ಸಂಘರ್ಷ ಈಗ ಮತ್ತೊಮ್ಮೆ ಬಹಿರಂಗ ಆಗಿದೆ. ನಾನೇನು IAS IPS ಕಲ್ತವಲ್ಲ. ನಾನು ನಿಮ್ಮಂಗ ಹಳ್ಳ್ಯಾಗದ ಸರ್ಕಾರಿ ಶಾಲೆ ಒಳಗದ ಕಬಡ್ಡಿ ಆಡ್ಕೊತು, ಚಿರದಾಂಡ್ ಆಡ್ಕೊತು, ದನ ಕಾಯ್ಕೊತು, ಟ್ರ್ಯಾಕ್ಟರ್ ಹೊಡ್ಕೊತು ಕೆಲವೊಬ್ರು ಮಾತಾಡ್ತಿರ್ತಾರೆ. ಒಬ್ಬ ಭಾಳ ನನ್ನ ಮ್ಯಾಗ ಪ್ರೀತಿ ಇರೋ ಒಬ್ಬ ಸ್ನೇಹಿತದ ಲಕ್ಷ್ಮಣ ಸವದಿನ ಈ ವರ್ಷ ಟ್ರ್ಯಾಕ್ಟರ್ ಹೊಡ್ಯಾಕ ಕಳಿಸ್ತೀನಿ. ಅರೇ ನಂದದು ಉದ್ಯೋಗದ ನಂದದ, ನಂದು ಬದುಕದು. ನಾನೊಬ್ಬ ರೈತನ ಹೊಟ್ಟಿಲಿ ಹುಟ್ಟಿದ್ದೇನೆ. ಎತ್ತನ್ನು ಹೊಡಿತೀನಿ, ಟ್ರ್ಯಾಕ್ಟರ್ ಹೊಡಿತೀನಿ, ಪ್ರಸಂಗ ಬಂದ್ರೆ ಅನ್ಯಾಯ ಮಾಡ್ಲಿಕ್ಕೆ ಬಂದವನ ಮೆಟ್ಲನ್ನು ಹೊಡಿತೀನಿ. ಆ ತಾಕತ್ತು ನನ್ನ ಕ್ಷೇತ್ರದ ಜನ ನಾವು ಕೊಟ್ಟಿದ್ದಾರೆ. ಆ ತಾಕತ್ತು ನನಗೆ ನನ್ನ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದ ರೈತರ, ನನ್ನ ಕ್ಷೇತ್ರದ ಜನರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ. ಯಾರಾದ್ರೂ ಏನಾದ್ರು ಕನಸು ಕಟ್ಕೊಂಡಿರ್ಬೇಕು. ಏನು ನಮ್ಮ ತಾಲೂಕದಾಗ ಈ ತಾಲೂಕು ಮಾಡೋಣ ಅಂತ ಸಾಧ್ಯ. ಇಲ್ಲಿ ರೈತರ ಅಟ್ಟ ಅಲ್ಲ, ವಿಜ್ಞಾನಿಗಳದಾರ ಇಲ್ಲಿ. ದಿಲ್ಲಿಯಾಗ ಏನ್ ನಡೀತಿತ್ತು ಅನ್ನೋದು ಇಲ್ಲಿ ಇಲ್ಲಿ ಹೇಳ್ತಾರ. ಅಮೆರಿಕದಾಗ ಏನ್ ನಡೆದೈತೆ ಅನ್ನೋದು ಇಲ್ಲಿ ಹೇಳೋಣ ಬುದ್ಧಿವಂತರು ಜನ ಅದಾರ. ಇಲ್ಲಿ ನಡೆಯಂಗಿಲ್ಲ. ಇದು ಶಿವೋಗಿ ನಾಡ್ರಿ, ಇದು ಶಿವೋಗಿ ನಾಡಿದು. ಅವನು ಏನ್ ತಿಳ್ಕೊಳಕತ್ತಾರು, ಗಪ್ಪಿರಣ್ಣ ಇದು ಯಾಕೋ ಮಬ್ಬ ಆಗೈತಿ, ಇದು ಜನ ಮಡ್ಸಕತೈತಿ ತಿಳ್ಕೊಂಡು. ನನ್ನ ಮಾತಿನಿಂದ ಯಾವುದೇ ಸಮಾಜದ ವ್ಯಕ್ತಿಗಳಿಗೆ ಅದು ತೊಂದರೆ ಆಗಬಾರ್ದು, ಮನುಷ್ಯ ಕಾಶಿ ಆಗಬಾರ್ದು ಅಂತ ಅವರು ಎಚ್ಚರಿಕೆಯನ್ನು ಕೊಡೋ ಕೆಲಸ ಮಾಡ್ತಾರೆ, ಇವರು ಎಚ್ಚರಿಕೆಯನ್ನು ಕೊಡೋ ಕೆಲಸ ಮಾಡ್ತಾರೆ. ಇಬ್ಬರ ನಡುವೆ ನಡೀತಾ ಇರುವಂಥ ಸಂಘರ್ಷ ಹಾಗೆ ಮುಂದುವರಿತಾ ಇದೆ. ಹೆಸರು ಹೇಳದೇನೆ ಅವರು ಮಾತನಾಡಿದ್ದಾರೆ.